ಕುಂಭರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರವಾದ, ಕೆಲವೊಮ್ಮೆ ಮನಸ್ಸಿಗೆ ಗೊಂದಲ ಮೂಡಿಸುವಂಥ ಒಂದು ವಿದ್ಯಮಾನ ಆಗಾಗ ನಡೀತಲೇ ಇರ್ತದೆ. ಅದೇನಂದ್ರೆ, ತುಂಬಾನೇ ಹತ್ತಿರವಿದ್ದ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ಯಾವುದೇ ಸುಳಿವೇ ಇಲ್ಲದೆ ಜೀವನದಿಂದ ಮಾಯವಾಗ್ಬಿಡ್ತಾರೆ. ಹಾಗಿದ್ರೆ ಇದರ ಹಿಂದಿರುವ ಕರ್ಮದ ರಹಸ್ಯವಾದ್ರೂ ಏನು? ಅದನ್ನೇ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದು ಸಂಬಂಧ ಯಾವುದೇ ವಿವರಣೆಯೂ ಇಲ್ಲದೆ ದಿಢೀರಂಟ ಕೊನೆಗೊಂಡಾಗ ಮನಸ್ಸಲ್ಲಿ ಉಳಿಯೋದು ಒಂದೇ ಒಂದು ಪ್ರಶ್ನೆ. ಅದೆಂದರೆ, ಯಾಕೆ? ನಿನ್ನೆ ಮೊನ್ನೆಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಲ್ವಾ? ಪ್ರತಿದಿನ ಮಾತುಕತೆ ಅಷ್ಟೇ ಅಲ್ಲ, ಜೀವನದ ಒಂದು ಮುಖ್ಯ ಭಾಗವೇ ಆಗಿಬಿಟ್ಟಿದ್ರು ಆ ವ್ಯಕ್ತಿ. ಆದ್ರೆ ಇವತ್ತು ಸಂಪೂರ್ಣ ಮೌನ. ಆ ಮಾತುಕತೆಗಳು ಇದ್ದಕ್ಕಿದ್ದಂತೆ ನಿಂತೋಗಿವೆ. ಆ ಸಂಪರ್ಕ ಈಗ ಅಸ್ತಿತ್ವದಲ್ಲೇ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ ಆಗೋದು ಯಾಕೆ ಗೊತ್ತಾ? ಇದಕ್ಕೆ ಯಾವ ಸ್ಪಷ್ಟ ಕಾರಣವೂ ಇಲ್ಲ. ಒಂದು ಜಗಳ ಆಗಿಲ್ಲ, ವಾದವಿವಾದ ಆಗಿಲ್ಲ, ಆದರೂ ಅವರು ಈಗ ಜೀವನದಲ್ಲಿಲ್ಲ. ಈ ರೀತಿಯ ಹಠಾತ್ ಮೌನ ಕುಂಭರಾಶಿಯವರ ಪಾಲಿಗೆ ಇದೇನೂ ಹೊಸತಲ್ಲ. ಇದೊಂದು ಅಪರೂಪದ ಘಟನೆ ಅಂತೂ ಅಲ್ಲವೇ ಅಲ್ಲ. ಬದಲಿಗೆ ಇದು ಅವರ ಜೀವನದಲ್ಲಿ ಮತ್ತೆ ಮತ್ತೆ ನಡೆಯೊಂದು ಪ್ರಕ್ರಿಯೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದಾಗ ಕುಂಭರಾಶಿಯವರ ಜೀವನಕ್ಕೆ ಬರುವ ಪ್ರತಿಯೊಂದು ಸಂಬಂಧಕ್ಕೂ ಒಂದು ನಿರ್ದಿಷ್ಟ ಉದ್ದೇಶ ಇರುತ್ತೆ. ಅಷ್ಟೇ ಅಲ್ಲ, ಅದಕ್ಕೊಂದು ಸಮಯದ ಮಿತಿಯೂ ಇರುತ್ತೆ. ಇದನ್ನೇ ಕರ್ಮದ ಸಂಪರ್ಕ ಅಂತ ಕರೆಯೋದು. ಹಾಗಿದ್ರೆ ಈ ಕರ್ಮ ಸಂಬಂಧಗಳು ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ, ಇವು ಜೀವನಕ್ಕೆ ಒಂದು ನಿರ್ದಿಷ್ಟ ಪಾಠವನ್ನ ಕಲಿಸಲಿಕ್ಕೆ ಬರುವಂತಹ ಸಂಬಂಧಗಳು. ಯಾವಾಗ ಆ ಪಾಠ ಪೂರ್ಣಗೊಳ್ಳುತ್ತೋ ಆಗ ಆ ಸಂಬಂಧವು ತಾನಾಗಿಯೇ ಕೊನೆಗೊಳ್ಳುತ್ತೆ. ನೆನಪಿಡಿ, ಈ ರೀತಿಯ ಹಠಾತ್ ನಿರ್ಗಮನಗಳು ಆಕಸ್ಮಿಕವಾಗಿ ಆಗುವಂಥದ್ದಲ್ಲ. ಇದರ ಹಿಂದೆ ಗ್ರಹಗಳ ಒಂದು ಬಲವಾದ ಪ್ರಭಾವ ಕೆಲಸ ಮಾಡ್ತಿರುತ್ತೆ. ಇಲ್ಲಿ ಮುಖ್ಯ ಪಾತ್ರ ವಹಿಸೋದು ಕುಂಭರಾಶಿಯ ಅಧಿಪತಿಯಾದ ಶನಿಗ್ರಹ. ಶನಿ ಈ ರಾಶಿಯವರ ಜೀವನದಲ್ಲಿ ಒಂದು ಕಾಸ್ಮಿಕ್ ಫಿಲ್ಟರ್ನ ಹಾಗೆ ಕೆಲಸ ಮಾಡುತ್ತೆ. ಹೌದು, ಶನಿಯ ಕೆಲಸವೇ ಅದು. ಜೀವನದಲ್ಲಿ ಯಾರು ನಿಜವಾಗಿಯೂ ಇರಬೇಕೋ, ಯಾರು ಅವಶ್ಯಕವೋ ಅಂಥವರು ಮಾತ್ರ ಉಳಿಯುವಂತೆ ನೋಡಿಕೊಳ್ಳೋದು ಶನಿಯ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು. ಹಾಗಿದ್ರೆ ಶನಿ ಯಾರನ್ನೆಲ್ಲ ದೂರ ಮಾಡುತ್ತೆ ನೋಡಿ. ಯಾರೋ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗ್ತಾರೋ, ಯಾರೋ ನಮ್ಮ ಶಕ್ತಿಯನ್ನೇ ಕುಗ್ಗಿಸ್ತಾರೋ, ಮತ್ತು ಮುಖ್ಯವಾಗಿ ಯಾರು ನಮ್ಮ ಭವಿಷ್ಯದ ದಾರಿಗೆ ಹೊಂದಿಕೆಯಾಗಲ್ವೋ ಅಂಥವರನ್ನ ಶನಿ ವ್ಯವಸ್ಥಿತವಾಗಿ ನಮ್ಮ ಜೀವನದಿಂದ ತೆಗೆದುಹಾಕುತ್ತೆ. ಖಂಡಿತ ಇಂಥ ಕ್ಷಣಗಳು ನೋವು ಕೊಡಬಹುದು. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸತ್ಯ ಏನಂದ್ರೆ, ಪ್ರತಿಯೊಂದು ನಿರ್ಗಮನವೂ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭವನ್ನೇ ಸೂಚಿಸುತ್ತೆ. ಈ ಪ್ರಕ್ರಿಯೆಯ ನಂತರ ಬರುವ ಆ ಏಕಾಂತ ಅದು ಶಿಕ್ಷೆಯಲ್ಲ. ಅದನ್ನೊಂದು ಶಿಕ್ಷೆ ಅಂತ ಭಾವಿಸಬಾರದು. ಬದಲಿಗೆ ಅದೊಂದು ಪವಿತ್ರವಾದ ಸಿದ್ಧತೆಯ ಕಾಲ. ಸಾಮಾನ್ಯವಾಗಿ ಎಲ್ಲರೂ ಒಂಟಿತನ ಅಂದ್ರೆ ಅದೊಂದು ನಷ್ಟ, ಅದೊಂದು ನೋವಿನ ಸಂಗತಿ ಅಂತ ಭಾವಿಸ್ತಾರೆ. ಆದ್ರೆ ಕುಂಭರಾಶಿಯವರ ಪಾಲಿಗೆ ಈ ಸಮಯವೇ ಬೇರೆ. ಇದು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಅವರ ಜೀವನದ ಉನ್ನತ ಉದ್ದೇಶದ ಜೊತೆ ಒಂದಾಗಲು ಸಿಕ್ಕಿರೋ ಒಂದು ಅಮೂಲ್ಯವಾದ ಅವಕಾಶ. ಇದೊಂದು ಬ್ರಹ್ಮಾಂಡದ ಸರಳ ನಿಯಮ. ಯಾವಾಗ ನಮ್ಮ ಆಂತರಿಕ ಶಕ್ತಿಯಲ್ಲಿ ಬದಲಾವಣೆ ಆಗುತ್ತೋ ಆಗ ನಮ್ಮ ಸುತ್ತಮುತ್ತಲಿರುವ ಜನರೂ ಕೂಡ ಬದಲಾಗ್ಲೇಬೇಕು. ಅದು ಅನಿವಾರ್ಯ. ಜ್ಯೋತಿಷ್ಯದ ಈ ಒಂದು ಅರಿವು ನಾವು ನಮಗೆ ನಾವೇ ಕೇಳಿಕೊಳ್ಳುವ ಆ ಮೂಲ ಪ್ರಶ್ನೆಯನ್ನೇ ಬದಲಾಯಿಸ್ಬಿಡುತ್ತೆ. ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋದಾಗ ನಮ್ಮ ಮನಸ್ಸಲ್ಲಿ ಮೊದಲು ಬರುವ ಪ್ರಶ್ನೆ ನೋವಿನಿಂದ ಕೂಡಿರುತ್ತೆ. ಅವರು ಯಾಕೆ ಹೋದ್ರು ಅಂತ. ಆದ್ರೆ ಆ ಪ್ರಶ್ನೆಯ ಬದಲು ನಾವು ಕೇಳ್ಕೊಳ್ಬೇಕಾದ ಹೆಚ್ಚು ಅರ್ಥಪೂರ್ಣವಾದ ಪ್ರಶ್ನೆ ಇನ್ನೊಂದಿದೆ. ಅದೇನಂದ್ರೆ, ಅವರು ನನ್ನ ಜೀವನಕ್ಕೆ ಬಂದು ನನಗೇನೋ ಕಲಿಸಿ ಹೋದ್ರು. ಯಾಕಂದ್ರೆ ಜೀವನದಲ್ಲಿ ಕೆಲವರು ಕೇವಲ ನೆನಪುಗಳಾಗಿ ಉಳಿಯುತ್ತಾರೆ, ಇನ್ನು ಕೆಲವರು ಪಾಠಗಳಾಗಿ ಉಳಿಯುತ್ತಾರೆ. ಆದರೆ ಕೆಲವು ಮಂದಿ ಮಾತ್ರ ನಮ್ಮ ವಿಧಿಯ ಒಂದು ಭಾಗವಾಗುತ್ತಾರೆ. ಕುಂಭರಾಶಿಯವರ ಜೀವನ ಪ್ರಯಾಣದಲ್ಲಿ ಪ್ರತಿಯೊಂದು ನಿರ್ಗಮನವೂ ಒಂದು ಹೊಸ ಆಗಮನಕ್ಕೆ ದಾರಿ, ಪ್ರತಿಯೊಂದು ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ಮುನ್ನುಡಿ. ಬಹುಶಃ ಇದುವೇ ಆ ಪ್ರಯಾಣದ ನಿಯಮ.